ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬ್ರಾಹ್ಮಣನಿಗೆ ದಲಿತ ಯುವಕ ಒಬ್ಬ ಹೋಗಿ ಹಬ್ಬದ ದಿನ, ಸೋಕಾಲ್ಡ್ ಹಬ್ಬ, ಅವರು ಕರೆದುಕೊಳ್ಳುವ ಹಬ್ಬನೇ ಅದು, ಹೋಳಿಯ ದಿನ ಹೋಳಿ ಹಬ್ಬದ ಶುಭಾಶಯ ಅಂತ ಹೇಳಿದ್ದಕ್ಕೆ ಆ ಬ್ರಾಹ್ಮಣ ಇಡೀ ಕುಟುಂಬ ಅವನ ಮೇಲೆ ಬಿದ್ದು ಚಾಕುವಿನಿಂದ ಆತನನ್ನ ಚುಚ್ಚಿ ಚುಚ್ಚಿ ಕೊಂದು ಬಿಸಾಕಿದರು. ಯಾರನ್ನ? ದಲಿತ ಯುವಕನನ್ನ. ಯಾಕೆ? ಬ್ರಾಹ್ಮಣನಿಗೆ ಶುಭಾಶಯ ತಿಳಿಸಿದ್ದಕ್ಕೆ. ಸೊ ಏನಿದು ಘಟನೆ, ಎಲ್ಲಿಯದು ಅಂತ ಹೇಳಬೇಕಾಗಿರಲ್ಲ ನಿಮಗೆ. ಯಾಕಂದ್ರೆ ಇಂತಹ ಅತಿ ನೀಚ ಕ್ರೌರ್ಯಗಳು, ಅದರಲ್ಲೂ ದಲಿತರ ಮೇಲೆ ಇಂತಹ ಕ್ರೌರ್ಯಗಳು ಅತಿ ಹೆಚ್ಚು ನಡೆಯೋದು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಎಲ್ಲಿ ಅನ್ನೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸುದ್ದಿ ಹೇಳಿದ್ರೆ ಸಾಕು ನಿಮ್ಮ ತಲೆ ಅಲ್ಲಿಗೆ ಹೋಗುತ್ತೆ. ಸೊ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಬೆಗಾರಿಯಾ ಅನ್ನುವಂಥ ಒಂದು ಗ್ರಾಮ ಲಕ್ನೋನಲ್ಲಿ ಇರುವಂಥದ್ದು. ಉತ್ತರ ಪ್ರದೇಶದ ಲಕ್ನೋ, ರಾಜಧಾನಿ ಲಕ್ನೋನ ಪ್ರದೇಶದ ಒಳಗೆ ಬರುವಂತಹದ್ದು ಒಂದು ಬೆಗಾರಿಯಾ ಅನ್ನುವಂಥದ್ದು. ಅಲ್ಲಿ ಅಕ್ಕಪಕ್ಕ ಮನೆಯವರು, ಆ ಅಕ್ಕಪಕ್ಕ ಮನೆಯಲ್ಲಿ ಒಬ್ಬ ದಲಿತ ಯುವಕ ಸೂರಜ್ ಗೌತಮ್ ಅನ್ನುವಂತಹ 22 ವರ್ಷದ ಯುವಕ, ಅದ್ರ ಪಕ್ಕದಲ್ಲೇ ಮೋಹಿತ್ ತಿವಾರಿ ಅನ್ನುವಂಥ ಒಬ್ಬ ಬ್ರಾಹ್ಮಣ ಹೊರಗಡೆ ಕಾಣಿಸ್ಕೊಳ್ತಾನೆ, ಮನೆ ಹೊರಗಡೆ. ಅವನಿಗೆ ಹ್ಯಾಪಿ ಹೋಳಿ ಅಂತ ಹೇಳ್ತಾನೆ. ಅವನು ಬ್ರಾಹ್ಮಣ ತಿವಾರಿ, ಈತ ದಲಿತ ಹುಡುಗ, ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದವನು. ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ, ಬ್ರಾಹ್ಮಣ ವ್ಯಕ್ತಿ ಎದುರುಗಡೆ ನಿಂತು ಮಾತಾಡ್ತಾನೆ ಅಂದ್ರೆ ಈ ಸಮಾಜ ಒಪ್ಪುತ್ತಾ? ಇವರ ಪುರಾಣಗಳು ಒಪ್ಪುತ್ತಾವ? ಇವರ ಶಾಸ್ತ್ರಗಳು ಒಪ್ಪುತ್ತಾವ? ಇವರು ಪಾಲಿಸಿಕೊಂಡು ಬಂದಿರುವಂತಹ ಸೋಕಾಲ್ಡ್ ಧರ್ಮ ಒಪ್ಪುತ್ತಾ? ಒಪ್ಪಲ್ಲ, ಒಪ್ಪಬಾರದು. ಅದಕ್ಕೆ ಇವರು ಈ ದೇಶದ ಸಂವಿಧಾನ ಇಲ್ಲಿವರೆಗೂ ಒಪ್ಪಿಲ್ಲ. ಯಾಕೆಂದ್ರೆ ಅದರಲ್ಲಿ ಸಮಾನತೆಯನ್ನು ಬೋಧಿಸಲಾಗಿದೆ, ಎಲ್ಲರೂ ಸಮಾನರು ಅಂತ ಹೇಳಲಾಗಿದೆ. ಈ ರೀತಿ ನಡ್ಕೊಳ್ಳೋದು ಅದು ನಾರ್ಮಲ್ ಅಂತ ಹೇಳಲಾಗಿದೆ. ದಲಿತರಾಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಜಾತಿಯ ಕಾರಣಕ್ಕೆ, ಲಿಂಗದ ಕಾರಣಕ್ಕೆ, ಯಾವುದೇ ಕಾರಣಕ್ಕೂ ಸಹ ಭೇದ ಭಾವ ಮಾಡಬಾರ್ದು ಅಂತ ಈ ದೇಶದ ಸಂವಿಧಾನ ಹೇಳುತ್ತೆ. ಹಾಗಾಗಿ ಇವರು ಈ ಸಂವಿಧಾನವನ್ನು ಇಲ್ಲಿಯವರೆಗೂ ಒಪ್ಪಿಲ್ಲ, ಈ ದೇಶದ ಧ್ವಜವನ್ನು ಒಪ್ಪಿಲ್ಲ, ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅನಿವಾರ್ಯವಾಗಿ ಒಂದಷ್ಟನ್ನು ಒಪ್ಕೊಳ್ತಿದ್ದಾರೆ. ಅದು ಒಳಗೊಳಗೆ ಅದಕ್ಕೆ ಏನು ಒಪ್ಪಿಗೆ ಸೂಚಿಸಲಾರದಕ್ಕೆ ಏನು ಸಂಕಟ ಇದೆಯೋ ಅದನ್ನು ಪಡ್ತಾನೆ, ಹೊರ ಜಗತ್ತಿಗೆ ಮಾತ್ರ ಸೂಚಿಸ್ಕೊಳ್ತಿದ್ದಾರೆ. ಸೊ ಮನುವಾದ ಅನ್ನುವುದೇ ನಮ್ಮ ದೇಶದ ಸಂವಿಧಾನ, ಅದನ್ನೇ ನಾವು ಯಾವತ್ತಿದ್ರೂ ಒಪ್ಕೊಳ್ಳೋದು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಮಾನತೆಯ ಸಂವಿಧಾನವನ್ನು ನಾವು ಒಪ್ಪಲ್ಲ, ಅದು ಈ ದೇಶಕ್ಕೆ ಸರಿ ಬರಲ್ಲ ಅನ್ನೋದು ಬ್ರಾಹ್ಮಣರ ದೊಡ್ಡವಾದ, ಮನುವಾದದಲ್ಲಿ ನಂಬಿಕೆ ಇರುವಂತಹ ಪ್ರತಿಯೊಬ್ಬರ ವಾದ, ಸಂಘ ಪರಿವಾರದ ವಾದ, RSS ವಾದ, BJPಯ ವಾದ. ಆ ವಾದದ ಅಡಿಯಲ್ಲಿ ಬರುವವನೇ ಇವನು ಮೋಹಿತ್ ತಿವಾರಿ. ಅವನ ಪ್ರಕಾರ ಒಬ್ಬ ಅಸ್ಪೃಶ್ಯ ನನ್ನ ಎದುರಿಗೆ ಬಂದು ಮಾತಾಡ್ತಾನ, ಗಲಾಟೆ ಶುರು ಮಾಡ್ಕೊಂಡ. ಬಂದ್ರು ಅವನ ಕುಟುಂಬದವರು. ಯಾರು? ಅವನ ತಾಯಿ ಮತ್ತು ತಂಗಿ, ಬ್ರಾಹ್ಮಣದ ತಾಯಿ ಮತ್ತು ತಂಗಿ ಬಂದ್ರು. ಶಿವಾನಿ ಅಂತೆ ತಂಗಿ, ರಂಜನಾ ಅಂತೆ ತಾಯಿ. ಊರಂತ ಕ್ರೂರಿಗಳು ನೋಡಿ, ಆ ಶಿವಾನಿ ಮನೆಯಿಂದ ಬರಬೇಕಾದ್ರೇನೆ ಅಡುಗೆ ಮನೆಯಿಂದ ಚಾಕು ತಗೊಂಡು ಬಂದಿದ್ದಾಳೆ. ಚಾಕು ತಗೊಂಡು ಬಂದು ಅವನಿಗೆ ಹೊಟ್ಟೆಗೆ 3 ಬಾರಿ ಚುಚ್ಚಿದ್ದಾಳೆ. 3 ಬಾರಿ. ಏನಕ್ಕೆ? ಶುಭಾಶಯ ಹೇಳಿದ್ದಕ್ಕೆ. ಅಸ್ಪೃಶ್ಯ ಸಮುದಾಯದ ಒಬ್ಬ ವ್ಯಕ್ತಿ ಬ್ರಾಹ್ಮಣನಿಗೆ ಶುಭಾಶಯ ಹೇಳೋದು, ಛೇ, ಎಂತ ಘೋರ ಅಪರಾಧ. ಅದಕ್ಕೆ ಮರಣದಂಡನೆಯೇ ಸರಿ ಅಂತ ಮನುಸ್ಮೃತಿಯಲ್ಲಿ ಎಲ್ಲೋ ಒಂದು ಕಡೆ ಇದ್ದಂಗೆ ಇವ್ರಿಗೆ ಗೊತ್ತಿರಬೇಕು. ಅದಕ್ಕೆ ಈ ಕಂತ್ರಿ ಕೆಲಸವನ್ನು ಮಾಡಿದ್ರು, ಈ ಅಮಾನವೀಯವಾದಂತಹ ಕೃತ್ಯವನ್ನು ಮಾಡಿದ್ರು. ಆ 22 ವರ್ಷದ ಸೂರಜ್ ಗೌತಮ್ನ ಕೊಂದೇ ಬಿಸಾಕಿದ್ರು. ಆಸ್ಪತ್ರೆಗೆ ತಗೊಂಡು ಹೋಗೋಷ್ಟೊತ್ತಿಗೆ ಜೀವ ಇಲ್ಲ, ಸತ್ಯ ಹೋದ ಯುವಕ. ಅರೆ, ಹ್ಯಾಪಿ ಹೋಳಿ ಅಂದಿದ್ದಕ್ಕೆ ಸತ್ತು ಹೋಗ್ಬೇಕಾ ಮನುಷ್ಯ? ಅಂದ್ರೆ ನಾವು ಹಂಗೆ. ನೀವು ನನ್ನ ಹತ್ರ ಮಾತಾಡಬೇಕು ಅಂದ್ರೆ ನೀವು ಜಾತಿ ಇರಬೇಕು, ನಿಮಗೆ ಜಾತಿ ಇದ್ರೆ ಮಾತ್ರನೇ ಮಾತಾಡಬೇಕು. ನೀವು ಇಲ್ಲದೆ ಹೋದ್ರೆ ಹೌ ಡೇರ್ ಯು ಟಾಕ್ ಟು ಮೀ. ಇಷ್ಟೇ ಇವರು ಪಾಲಿಸಿ. ನೀವು ನಮ್ಮ ಗುಲಾಮರು. ಇವತ್ತೇನೋ ಸಂವಿಧಾನ ಬಂದಿದೆ ಅನ್ನೋ ಜೋಶಲ್ಲಿ ನೀವು ಎಲ್ಲ ಸಮಾನರು ಅಂತ ನೀವು ನಡ್ಕೊಳಕ್ ಹೋದ್ರೆ ನಾವು ಜೀವಂತ ಬಿಡಲ್ಲ ನಿಮ್ಮನ್ನ. ಇದು ಇವರ ಲೆಕ್ಕಾಚಾರ, ಇದೇ ಇವರ ನಡವಳಿಕೆ. ಸತ್ತೇ ಹೋದ್ರು. ಆದ್ರೆ ಸಂವಿಧಾನ ಅಂತ ಒಂದಿದೆಯಲ್ಲ, ಆ ಸಂವಿಧಾನ ಇನ್ನೂ ಜಾರಿಯಲ್ಲಿದೆಯಲ್ಲ, ಅದು ಇರೋವರೆಗೂ ಈ ದೇಶದಲ್ಲಿ ಒಂದಷ್ಟಾದ್ರೂ ರಕ್ಷಣೆ ಇದೆಯಲ್ಲ. SC/ST ಅಟ್ರಾಸಿಟಿ ಆಕ್ಟ್ ಅಲ್ಲಿ ಇಡೀ ಕುಟುಂಬನ ಅರೆಸ್ಟ್ ಮಾಡಿದ್ರು. ಆದ್ರೆ ಪೊಲೀಸರ ಕಂತ್ರಿ ಕೆಲಸ ನೋಡಿ. ಇಲ್ಲಿ ಈ ಶಿವಾನಿ ಅನ್ನೋವಳು ಚಾಕು ಹಾಕದ್ಲಲ್ಲ, ಚಾಕು ಹಾಕಿದಾಗ ಅವಳ ಮೈ ತುಂಬಾ, ಅವಳ ಬಟ್ಟೆ ತುಂಬಾ ರಕ್ತದ ಕಲೆ ಆಗಿತ್ತು.
ಯಾರ್ದು? ಸೂರಜ್ ಗೌತಮನ ರಕ್ತ ಅವಳ ಮೇಲೆ ಚೆಲ್ಲಿತ್ತು. ಪೊಲೀಸರು ಅರೆಸ್ಟ್ ಮಾಡುವಾಗ ಆಕೆಗೆ ನೀನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತ ಕಳಿಸ್ತಾರೆ ಆಕೆನ. ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾಳೆ. ಆ ನಂತರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅರೆಸ್ಟ್ ಮಾಡಿ. ಯೋಚನೆ ಮಾಡಿ ಇದರಲ್ಲಿ ಎಷ್ಟು ಕುತಂತ್ರಗಳಿದಾವೆ ಅಂತ. ಒಬ್ಬ ದಲಿತನ ಜೀವ ಹೋದ್ರೆ ಡೋಂಟ್ ಕೇರ್, ಆದ್ರೆ ಬ್ರಾಹ್ಮಣ ಕುಟುಂಬನ ಕಾಪಾಡೋದಕ್ಕೆ ಏನು ಮಾಡಬಹುದು ಪೊಲೀಸರ ಲೆವೆಲ್ ಇಂದ ಗವರ್ನಮೆಂಟ್ ಲೆವೆಲ್ ವರೆಗೂ ಪ್ರತಿಯೊಬ್ಬರು ಮಾಡ್ತಾರೆ. ಇದರಲ್ಲಿ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನು ಬದಲಾಯಿಸ್ಕೊಂಡು ಬಾ ಅಂತ ಆಕೆಗೆ ಬೇರೆ ಬಟ್ಟೆ ಹಾಕೊಂಡು ಬರೋವರೆಗೂ ವೆಯ್ಟ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ನಂತರ ಪೊಲೀಸರು ಹೇಳಿಕೆಯನ್ನ ಕೊಡ್ತಾರೆ, ಇದು ಜಾತಿ ಆಂಗಲ್ ನಲ್ಲಿ ನಡೆದಿರುವಂತಹ ಕೊಲೆ ಅಲ್ಲ, ಅಕ್ಕಪಕ್ಕ ಮನೆಯಲ್ಲಿ ಇದ್ದಿದ್ರಿಂದ ಆಗಾಗ ಜಗಳ ಆಗ್ತಿತ್ತು, ಅದು ವಿಕೋಪಕ್ಕೆ ಹೋಗಿ ಮೊನ್ನೆ ವಾಗ್ವಾದ ಆಗಿ ಅದು ಚುಚ್ಚಿಬಿಟ್ಟಿದ್ದಾರೆ, ಹಾಗಾಗಿ ಈಗ ಕೊಲೆ ನಡೆದಿದೆ. ಆದರೂ ನಾವು SC/ST ಆಕ್ಟ್ ಹಾಕಿದೀವಿ. ಇವರೇನೋ ದೊಡ್ಡ ತ್ಯಾಗ ಮಾಡ್ದಂಗೆ SC/ST ಅಟ್ರಾಸಿಟಿ ಆಕ್ಟ್ ಹಾಕ್ಬಿಟ್ಟಿದ್ದೀವಿ ಅಂತ. ಆದ್ರೆ ಆಕೆಯನ್ನು ಬಟ್ಟೆ ಬದಲಾಯಿಸ್ಕೊಂಡು ಬರೋದಕ್ಕೆ ಅವಕಾಶ ಯಾಕೆ ಕೊಟ್ರಿ ಅಂದ್ರೆ ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಪೊಲೀಸರು. ರಕ್ತದ ಕಲೆ ಇರುವಂತಹ ಬಟ್ಟೆ ಪ್ರಮುಖ ಸಾಕ್ಷಿ ಕೊಲೆ ಕೇಸುಗಳಲ್ಲಿ, ಪ್ರಮುಖ ಸಾಕ್ಷಿ ಅದು. ಅದೇ ಇಲ್ಲ ಈಗ. ಅದು ಅವಳು ಎಲ್ಲಿ ಬಿಸಾಕಿದ್ಲು? ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳೆದು ಬಿಟ್ಲೇನೋ? ಯಾವನಿಗೆ ಗೊತ್ತು? ಆದ್ರೆ ಆ ಪ್ರಶ್ನೆಗೆ ಮಾತ್ರ ಉತ್ತರ ಇಲ್ಲ. ಇದನ್ನ ಹೇಳೋದಕ್ಕೆ ಸಬೂಬು ಹೇಳೋದಕ್ಕೆ ಮಾತ್ರ ಬಂದ್ರು. ಅಕ್ಕಪಕ್ಕ ಮನೆ ಆಗಾಗ ಜಗಳ ಆಗ್ತಿತ್ತು, ಸಣ್ಣ ಪುಟ್ಟ ವಿಚಾರಕ್ಕೆ ಅವತ್ತು ಜಗಳ ಆಯ್ತು, ಹೀಗಾಗೋಯ್ತು ಅಂತ. ಬಟ್ಟೆ ಯಾಕೆ ಬದಲಾಯಿಸಕ್ಕೆ ಅವಕಾಶ ಮಾಡಿಕೊಟ್ರೆ ಅಂದ್ರೆ ಮಾತ್ರ ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಇದಕ್ಕೆ ಮಾತ್ರ ಉತ್ತರ ಸಿದ್ಧ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ ಪೊಲೀಸರು. ಈಗ 3 ಜನರನ್ನು ಬಂಧಿಸಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಅದು ಜೈಲಿಗೆ ಕಳಿಸಿದ್ದಾರೆ. ಸರಿ, ಮಾರ್ಚ್ 4ನೇ ತಾರೀಕು ನಡೆದಂತಹ ಘಟನೆ ಇದು. ಈಗ ಸುದ್ದಿ ಆಗ್ತಿದೆ ಜೋರಾಗಿ. ಯಾಕಂದ್ರೆ ಈ ಮೃತ ಸೂರಜ್ ಗೌತಮ್ನ ತಾಯಿ ಗೋಳಾಡಿ ವಿಡಿಯೋಗಳನ್ನ ಮಾಡಿದ ನಂತರ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ. ಇಲ್ಲದೆ ಹೋಗಿದ್ರೆ ಚರ್ಚೆನೇ ಆಗ್ತಿರ್ಲಿಲ್ಲ. ಹಬ್ಬಕ್ಕೆ ವಿಶ್ ಮಾಡಿದ್ರೆ, ಇವರದೇ ಹಬ್ಬಕ್ಕೆ ಇವರದೇ ಖುಷಿಗೆ ವಿಶ್ ಮಾಡಿದ್ರು ಸಹ ಅವನ ಜಾತಿಯ ಕಾರಣಕ್ಕೆ ಕೊಲೆ ಆಗ್ತಾನೆ ಅಂದ್ರೆ ಅದನ್ನೂ ಸಹ ಸುದ್ದಿ ಮಾಡದೆ ಬಚ್ಚಿಟ್ಟಿದ್ರು. ಹೇಗೋ ಅವರ ತಾಯಿ ವಿಡಿಯೋ ಮಾಡಿ ಕಿರ್ಚಾಡಿದ್ದಕ್ಕೆ, ಆಕೆಯ ವಿಡಿಯೋಗಳು ಹೊರಗಡೆ ಬಂದಿದ್ದಕ್ಕೆ, ಆಕೆಯ ಹೇಳಿಕೆಗಳು ಹೊರಗಡೆ ಬಂದಿದ್ದಕ್ಕೆ ಈಗದು ಚರ್ಚೆಗೆ ಬಂದಿದೆ. ಆದರೆ ಪೊಲೀಸರು ಮುಂದಕ್ಕೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಉತ್ತರ ಪ್ರದೇಶದ ಪೊಲೀಸರು, ಯೋಗಿ ಆದಿತ್ಯನಾಥ್ ಅಡಿಯಲ್ಲಿ ಬರುವ ಪೊಲೀಸರು ದಲಿತರಿಗೆ ನ್ಯಾಯ ಕೊಡಿಸ್ತಾರ? ಆ ಪ್ರಶ್ನೆ ಜೋರಾಗಿ ಕೇಳಿ ಬರುತ್ತೆ. ಯಾಕಂದ್ರೆ ನಾವು ಎಲ್ಲೆಲ್ಲಿಂದನೋ ಎಷ್ಟೆಷ್ಟೋ ಘಟನೆಗಳನ್ನು ನೋಡಿದೀವಿ. ಉತ್ತರ ಪ್ರದೇಶದಲ್ಲಿ ದಲಿತರ ದೌರ್ಜನ್ಯಗಳ ವಿಚಾರದಲ್ಲಿ ಪೊಲೀಸರು ಹೇಗೆಲ್ಲ ಕ್ರೂರಿಗಳ ರಕ್ಷಣೆಗೆ ನಿಂತ್ಕೊಳ್ತಾರೆ ಅಂತ. ಆದ್ರೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ಪೊಲೀಸರು ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನ ಹೋಗಿ ಬದಲಾಯಿಸ್ಕೊಂಡು ಬಾ ಅಂತ ಆಕೆಗೆ ಬೇರೆ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಯ್ತಾರಲ್ಲ, ಅಲ್ಲೇ ಕೇಸ್ ಸತ್ತೋಯ್ತು. ಸೂರಜ್ ಗೌತಮ್ ಸತ್ತೋದ ಅನ್ನೋದಕ್ಕಿಂತ ಕೇಸೇ ಸತ್ತೋಯ್ತು ಅಷ್ಟೇ ಹೇಳಬಹುದು. ಅಷ್ಟೇನೆ. ಸೊ ಇದಿಷ್ಟು ಉತ್ತರ ಪ್ರದೇಶದಿಂದ ಬರ್ತಿರುವಂತಹ ಇನ್ನೊಂದು ಜಾತಿ ಕ್ರೌರ್ಯದ ಘಟನೆ. ಬ್ರಾಹ್ಮಣನೊಬ್ಬನಿಗೆ ದಲಿತ ವಿಶ್ ಮಾಡಿದ್ದಕ್ಕೆ ಆತನ ಕೊಲೆ ಆಗತ್ತೆ. ಹ್ಯಾಪಿ ಹೋಳಿ ಅಂದಿದ್ದಕ್ಕೆ ಕೊಲೆ ಆಗತ್ತೆ. ಆ ಘಟನೆಯ ವಿವರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.